ನಮ್ ಪ್ರಪಂಚ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಶಿವರಾತ್ರಿ ಎಂದರೆ ಪವಿತ್ರವಾದ ರಾತ್ರಿ ಎಂದರ್ಥ. ಈ ದಿನ ಭಕ್ತರು ನಿಷ್ಕಲ್ಮಶ ಮನಸ್ಸಿನಿಂದ, ಶುದ್ಧವಾದ ಹೃದಯದಿಂದ, ಪ್ರಾಮಾಣಿಕತೆಯಿಂದ ಶಿವನ ಪ್ರಾರ್ಥನೆಯನ್ನ ಮಾಡ್ತಾರೆ. ಅವರ ಭಜನೆಗಳನ್ನ, ಹಾಡುಗಳನ್ನ ಹಾಡಿ ಹೊಗಳ್ತಾರೆ. ನಾವು ಕೂಡ ಇವತ್ತು ಶಿವನ ದರ್ಶನ ಮಾಡೋಕ್ ಬಂದಿದೀವಿ. ಬನ್ನಿ, ಅವರ ದರ್ಶನ ಮಾಡ್ತಾ ಈ ಜಾಗದ ಹೆಚ್ಚಿನ ಮಾಹಿತಿಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಈ ಸುಂದರವಾದ ಶಿವನ ದೇವಸ್ಥಾನ ನವರಂಗ್ ಹತ್ತಿರ ಸಾಯಿ ಕಾಲೇಜ್ ಇದೆ, ಅದ್ರ ಹಿಂಭಾಗನೇ ಲೊಕೇಟ್ ಆಗಿದೆ. ಇಷ್ಟು ಚೆನ್ನಾಗಿರೋ ಗುಡ್ಡದ ಮೇಲಿರೋ ಶಿವನ ದೇವಸ್ಥಾನ ಇಲ್ಲಿ ಇದೆಯಾ ಅಂತಾನೆ ಆಶ್ಚರ್ಯ ಆಗುತ್ತೆ. ಶಿವರಾತ್ರಿ ಪ್ರಯುಕ್ತ ಇಲ್ಲಿ ಎಲ್ಲ ಚೆನ್ನಾಗಿ ಅರೇಂಜ್ಮೆಂಟ್ಸ್ಗಳನ್ನು ಮಾಡಿದ್ರು. ಮತ್ತು ಸಾಯಂಕಾಲ ಇಲ್ಲಿ ರಥೋತ್ಸವ ಕೂಡ ನಡೆಯುತ್ತಂತೆ, ಅದಕ್ಕೂ ಕೂಡ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ರು. ಈ ಶಿವನ ವಿಗ್ರಹ ನೋಡಿ ಎಷ್ಟು ಚೆನ್ನಾಗಿದೆ. ನಾವು ಹೋಗಿದ್ದು ಅರ್ಲಿ ಮಾರ್ನಿಂಗ್, ಅಷ್ಟರಲ್ಲಾಗಲೇ ತುಂಬ ಜನ ಭಕ್ತರು ಬಂದು ಅವ್ರ ಸೇವೆಗಳನ್ನ ಆಗಲೇ ಪ್ರಸ್ತುತಪಡಿಸ್ತಾ ಇದ್ರು. ಭಕ್ತಿ ಭಾವಗಳಿಂದ ಶಿವಲಿಂಗಕ್ಕೆ ಎಲ್ಲರೂ ಅಭಿಷೇಕ ಮಾಡ್ತಾಯಿದ್ರು. ಈ ಶಿವಲಿಂಗದ ಬಗ್ಗೆ ಇನ್ನೊಂದು ಮಾಹಿತಿಯನ್ನು ಕೊಡ್ತೀನಿ ನಾನು ನಿಮಗೆ. ನಾವೆಲ್ಲ ದೇವರಿಗೆ ಕಂಪ್ಲೀಟಾಗಿ ಒಂದು ಸುತ್ತು ಬಂದು ನಮಸ್ಕಾರ ಮಾಡ್ತೀವಿ. ಆದರೆ ಯಾವತ್ತೂ ಶಿವಲಿಂಗಕ್ಕೆ ಒಂದು ಕಂಪ್ಲೀಟ್ ಪ್ರದಕ್ಷಿಣೆ ಬರಬಾರ್ದಂತೆ. ಯಾಕೆ ಅಂದರೆ ಅಭಿಷೇಕ ಮಾಡಿರೋ ಹಾಲು ನೀರಿಗೆ ತುಂಬ ಶಕ್ತಿ ಇರುತ್ತೆ. ಅದು ಹರಿಯುವಾಗ ಅದನ್ನು ತುಳ್ಕೊಂಡು ಓಡಾಡಬಾರ್ದು ಅನ್ನೋ ಪ್ರತೀತಿ ಇದೆ. ಆದ್ದರಿಂದ ನಾವು ಶಿವಲಿಂಗಕ್ಕೆ ಯಾವಾಗಲೂ ಚಂದ್ರಾಕಾರದಲ್ಲೇ ಸುತ್ತಬೇಕಂತೆ. ನಾವು ಕೆಲವೊಮ್ಮೆ ಮಾಡೋ ಸಣ್ಣ ತಪ್ಪಿಂದ ನಮಗೆ ದೋಷಗಳು ಬರೋ ಸಾಧ್ಯತೆ ಇರುತ್ತೆ. ಆದ್ದರಿಂದ ದೇವರ ವಿಚಾರದಲ್ಲಿ ಕಟ್ಟುನಿಟ್ಟು ತುಂಬ ಮುಖ್ಯ. ಒಂದು ಶಿವರಾತ್ರಿ ಉಪವಾಸವನ್ನು ಮಾಡಿದರೆ 1000 ಏಕಾದಶಿ ಮಾಡಿದಷ್ಟು ಫಲ ಮತ್ತು ಕಾಶಿಯಲ್ಲಿ ಹೋಗಿ ಮುಕ್ತಿ ಪಡೆದಷ್ಟು ಫಲ ಸಿಗುತ್ತಂತೆ. ಈ ರೀತಿ ಶಿವಪುರಾಣದಲ್ಲಿ ಉಲ್ಲೇಖ ಆಗಿದೆ. ಆದ್ದರಿಂದ ಈ ಹಬ್ಬಕ್ಕೆ ತುಂಬ ಜನ ಉಪವಾಸವನ್ನು ಮಾಡ್ತಾರೆ. ಜಾಗರಣೆ. ಮಧ್ಯರಾತ್ರಿ ಶಿವ ಪಾರ್ವತಿಯ ಕಲ್ಯಾಣವಾಯಿತು. ಈ ವಿವಾಹಕ್ಕೆ 3 ಲೋಕಗಳು ಸಾಕ್ಷಿಯಾದವು. ಹೀಗಾಗಿ ಅಂದು ಜಾಗರಣೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಇದೆ. ಕೆಲವೊಂದು ಹಬ್ಬಗಳು ಕೆಲವೊಂದು ಪಂಗಡದವರು ಮಾತ್ರ ಸೆಲೆಬ್ರೇಟ್ ಮಾಡ್ತಾರೆ. ಆದರೆ ಶಿವರಾತ್ರಿ ಹಾಗಲ್ಲ, ಎಲ್ಲರೂ ಕೂಡ ಸೆಲೆಬ್ರೇಟ್ ಮಾಡ್ತಾರೆ. ಎಲ್ಲರೂ ಉಪವಾಸ ಇರ್ತಾರೆ, ಜಾಗರಣೆ ಮಾಡ್ತಾರೆ, ಶಿವನ ನಾಮಗಳನ್ನ, ಭಜನೆಗಳನ್ನ ಪಠಿಸಿ ಮುಕ್ತಿಯನ್ನು ಹೊಂದ್ತಾರೆ. ಸೊ ಆದ್ದರಿಂದ ಶಿವ ಎಲ್ಲರಿಗೂ ಇಷ್ಟ ದೇವರು. ನಾ ಆಗಲೇ ಹೇಳಿದಾಗೆ ಶಿವಪೂಜೆಯಲ್ಲಿ ಕೆಲವು ನಿಯಮಗಳಿದ್ದಾವೆ. ಅದು ಯಾವುದಂದರೆ, ನಾವು ಶಿವಪೂಜೆಯಲ್ಲಿ ತುಳಸಿಯ ಪ್ರಯೋಗವನ್ನು ಮಾಡೋದಿಲ್ಲ. ಯಾಕಂದರೆ ತುಳಸಿ ಲಕ್ಷ್ಮಿಯ ಸ್ವರೂಪ, ಲಕ್ಷ್ಮಿ ವಿಷ್ಣುವಿನ ಪತ್ನಿ. ಆದ್ದರಿಂದ ತುಳಸಿಯ ಪ್ರಯೋಗ ನಿಷಿದ್ಧ. ಅದೇ ರೀತಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಶಿವ ಭಸ್ಮಪ್ರಿಯ, ಭಸ್ಮಾಧರಿತ. ಆದ್ದರಿಂದ ಕುಂಕುಮವನ್ನು ಶಿವನ ಹಣೆಯಲ್ಲಿ ನಾವೆಲ್ಲೂ ನೋಡೋದಿಲ್ಲ ಮತ್ತು ಕುಂಕುಮವನ್ನು ಶಿವಪೂಜೆಯಲ್ಲಿ ಬಳಸೋದಿಲ್ಲ. ಕೆಂಪು ಹೂವು ಶಿವನ ಪೂಜೆಗೆ ನಿಷಿದ್ಧ ಅಂತ ತುಂಬ ಪುರಾಣಗಳಲ್ಲಿ ಪ್ರಸ್ತುತವಾಗಿದೆ. ಇದೇ ರೀತಿ ಒಂದು ಬಿಲ್ವಪತ್ರೆ ಇಟ್ಟು ಶಿವನ ಪೂಜೆ ಭಕ್ತಿಯಿಂದ ಮಾಡಿದ್ರೆ ಶಿವನ ಮುಕ್ತಿಗೆ ಪಾತ್ರರಾಗ್ಬೋದು ಅನ್ನೋ ನಂಬಿಕೆ ಕೂಡ ಇದೆ. ಈ ದೇವಸ್ಥಾನದ ಲಾಗ್ ಮಾಡುವಾಗ ನನಗೊಂದು ಆಶ್ಚರ್ಯಕರ ಸಂಗತಿ ನಡೀತು. ಏನಂತಂದರೆ, ನಮ್ಮ ಕರ್ನಾಟಕದವರು, ನಮ್ಮ ಲೋಕಲ್ ಪೀಪಲ್ಗಿಂತ ಹೆಚ್ಚಾಗಿ ಹೊರಗಡೆ ಅವರೇ ಶಿವನ ಪೂಜೆಯನ್ನು ಮಾಡ್ತಾಯಿದ್ರು. ತುಂಬ ಭಕ್ತಿಯಿಂದ ಬೆಳಗ್ಗಿನೇ ಬಂದು ಶಿವನ ಲಿಂಗಕ್ಕೆ ಅಭಿಷೇಕ ಮಾಡಿ ಬಿಲ್ವಪತ್ರೆಯನ್ನು ಅರ್ಪಿಸಿ ಭಕ್ತಿಯನ್ನು ತೋರ್ಪಡಿಸ್ತಾ ಇದ್ರು. ನೃತ್ಯ ಕಲೆಯ ಅಧಿದೇವತೆ ನಟರಾಜ. ಪತ್ನಿಯನ್ನ ಅರ್ಧಾಂಗಿ ಎಂದ ಅರ್ಧನಾರೀಶ್ವರ. ಹೆಣ್ಣಿಗೆ ಅತ್ಯುನ್ನತ ಸ್ಥಾನವನ್ನು ಕೊಟ್ಟ ಗಂಗಾಧರ. ದುಷ್ಟರು ಎಲ್ಲೇ ಇದ್ರೂ ಸಂಹರಿಸೋ ಈಶ್ವರ. ಇಂತಹ ಶಿವನ ಪ್ರೀತಿ ಶಕ್ತಿ ಸದಾಕಾಲ ನಿಮ್ಮೆಲ್ಲರಿಗೂ ದೊರಕಲಿ. ನಿಮ್ಮ ಸಂಸಾರಕ್ಕೆ ಸುಖ, ಶಾಂತಿ, ನೆಮ್ಮದಿಗಳು ಸಿಗಲಿ ಅಂತ ಆಶಿಸ್ತಾ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಮಹಾಶಿವರಾತ್ರಿ ಹಬ್ಬದಂದು ನಾವು ಮಾಡಿರೋ ಈ ದೇವಸ್ಥಾನದ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇದೇ ರೀತಿ ಹೆಚ್ಚಿನ ದೇವಸ್ಥಾನಗಳ ಮಾಹಿತಿಗೆ ನಮ್ ಚಾನೆಲ್ ನ ಫಾಲೋ ಮಾಡೋದ್ ಮರಿಬೇಡಿ. ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ನಮಸ್ಕಾರ.